ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಐ ವಿಲ್ ಫಿನಿಶ್ ದಿಸ್ ಚಾಪ್ಟರ್ ಇನ್ 3 ವಿಡಿಯೋಸ್. ಓಕೆ, ವಿಡಿಯೋ ನಂಬರ್ 1 ಇದು. ಇದರಲ್ಲಿ ನಾನು ಓನ್ಲಿ ವಾಟ್ ಇಸ್ ಸೆಮಿಕಂಡಕ್ಟರ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಅದನ್ನೇ ಕ್ವಶನನ್ನು ತೊಗೊಂಡು ಒಂದು 20+ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಟ್ ಇಸ್ ಅ ಪಿ ಎನ್ ಜಂಕ್ಷನ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಮೇಲೆ ಮಾಡ್ತೀನಿ. ಆ್ಯಂಡ್ ಫೈನಲ್ ಥರ್ಡ್ ವಿಡಿಯೋದಲ್ಲಿ ನಾನು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಲಾಜಿಕ್ ಗೇಟ್ಸ್ ಮೇಲೆ ಯಾವ ಥರದ ಕ್ವಶನ್ ಬರುತ್ತೆ ಅಂತ ಅದನ್ನೇ ತೊಗೊಂಡು ಸಾಲ್ವ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಟ್ ಆಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಅ ಸೆಮಿಕಂಡಕ್ಟರ್ ಆ್ಯಕ್ಟ್ಸ್ ಆ್ಯಸ್. ಸೊ ಝೀರೋ ಟೆಂಪರೇಚರ್ ಅಂದರೆ ಏನೂ ಇಲ್ಲ, ದ ಟೆಂಪರೇಚರ್ ಇಸ್ ಲೋ ಅಂತ ಅರ್ಥ. ಸೊ when low temperature is maintained for a semiconductor, then semiconductor acts as an insulator. Idu nenpidre sari. In the terminology related to semiconductors, what is a hole? Hole andre enu anta ashte idra question. Space which is negatively charged. Hole andre negative charge alve alla, it is positively charged anta heltivalva. So next nodana, space which was previously occupied by an electron. Correct. Ivaga ಒಂದು ಪ್ರೀವಿಯಸ್ ಆಕ್ಯುಪೈಡ್ ಒಂದು ಎಲೆಕ್ಟ್ರಾನ್ ಇತ್ತು, ಅದು ಆಚೆ ಹೊಟ್ಟೋದ್ರ ಮೇಲೆ ತಾನೇ ನಾವು ಅದನ್ನು ಹೋಲ್ ಅಂತ ಕರೆಯೋದು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಸೆಮಿಕಂಡಕ್ಟರ್ಸ್ ಅಟ್ ರೂಮ್ ಟೆಂಪರೇಚರ್ ದ ವೇಲೆನ್ಸ್ ಬ್ಯಾಂಡ್ ಇಸ್ ಪಾರ್ಷಲಿ ಎಂಪ್ಟಿ ಆ್ಯಂಡ್ ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಲಿ ಫಿಲ್ಡ್. ನೋಡಿ, ಎಲ್ಲ ಸ್ಟೇಟ್ಮೆಂಟ್ನು ಕ್ಲೀನಾಗಿ ಓದಿ. ಸೊ ವೇಲೆನ್ಸ್ ಬ್ಯಾಂಡು ಪಾರ್ಷಲ್ ಆಗಿ ಎಂಪ್ಟಿ ಆಗಿದೆ ಅಥವಾ ಆ್ಯಂಡ್ ಕಂಡಕ್ಷನ್ ಬ್ಯಾಂಡು ಪಾರ್ಷಲಿ ಫಿಲ್ ಆಗಿದೆ ಅಂತ ಫಸ್ಟ್ ಆಪ್ಷನ್. ದ ವೇಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ and the conduction band is partially filled anta option B. The valence band is completely filled, idu alve alla, idu this is true for metals, so idu alve alla. The conduction band is completely empty, semiconductors ge idu alve alla. So iderde option ಬಗ್ಗೆ confusion ಇರೋದು. ಸೊ ನೀವು ಒಂದು ಥಿಯರಿ ಓದ್ತಾ ಒಂದು ಸ್ಟೇಟ್ಮೆಂಟ್ ಕೇಳಿರ್ತೀರಾ, even at room temperature few of the covalent bond breaks and free electrons are generated which are ready for conduction anta. Because of that reason I can say the valence band is partially empty. Complete ಆಗಿ empty ಆಗಿರಲ್ಲ, ಇನ್ನೂ ಸುಮಾರು ಎಲೆಕ್ಟ್ರಾನ್ಸ್ ಇರ್ತವೆ ಅಲ್ಲಿ, ಆಯಿತಾ. ಆ್ಯಂಡ್ ದ ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಲಿ ಫಿಲ್ಡ್. ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ ಆಗಿ ಫಿಲ್ ಆಗಿರೋದಿಲ್ಲ, ಇಟ್ ವಿಲ್ ಬಿ ಪಾರ್ಷಲಿ ಫಿಲ್ಡ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಇನ್ಸುಲೇಟರ್ಸ್ ಆಪ್ಷನ್ ಎ ನೋಡೋಣ. ವೇಲೆನ್ಸ್ ಬ್ಯಾಂಡ್ ಇಸ್ ಪಾರ್ಷಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್. ನೋ, ವೇಲೆನ್ಸ್ ಬ್ಯಾಂಡ್ ವಿಲ್ ಬಿ ಕಂಪ್ಲೀಟ್ಲಿ ಫಿಲ್ಡ್ ಇನ್ ಇನ್ಸುಲೇಟರ್ಸ್. Conduction band is partially filled with electrons. Conduction band will be completely empty for insulators. Conduction band is filled with electrons and valence band is empty. Idu ulta kottubididare, idu alve alla. Okay, so conduction band is empty and the valence band is completely filled with electrons. So option D is the correct answer for this question. Next problem na nodana. The valence band and conduction band of a solid overlap at low temperature. The solid may be andre ಅವ್ರ ಹತ್ರ ವೇಲೆನ್ಸ್ ಬ್ಯಾಂಡ್, ದಿಸ್ ಇಸ್ ದ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್, ಇದೆರಡು ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಅಕ್ಕರ್ಸ್ ಓನ್ಲಿ ಇನ್ ಕಂಡಕ್ಟರ್ಸ್. ಕರೆಕ್ಟ್, ಇಲ್ಲಿ ಕಂಡಕ್ಟರ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನಲ್ಲಿ ಕೊಟ್ಟಿಲ್ಲ, ಬಟ್ ಅವರು ಮೆಟಲ್ ಅಂತ ಕೊಟ್ಟಿದ್ದಾರೆ. ಮೆಟಲ್ ಇಸ್ ಅ ವೆರಿ ಗುಡ್ ಕಂಡಕ್ಟರ್ ಅಂತ ನಮಗೆ ಗೊತ್ತು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಪ್ರಾಪರ್ಟಿ ವಿಚ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಅ ಸೆಮಿಕಂಡಕ್ಟರ್. ವಿಚ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಅವರು ಕೇಳ್ತಾ ಇದ್ದಾರೆ. ಅಟ್ ವೆರಿ ಲೋ ಟೆಂಪರೇಚರ್ ಇಟ್ ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್. ದಿಸ್ ಇಸ್ ಟ್ರೂ ಫಾರ್ ಸೆಮಿಕಂಡಕ್ಟರ್ಸ್. ಲೋಯರ್ ಟೆಂಪರೇಚರಲ್ಲಿ ಸೆಮಿಕಂಡಕ್ಟರ್ಸು ಇನ್ಸುಲೇಟರ್ಸ್ ಥರ ಆ್ಯಕ್ಟ್ ಆಗುತ್ತೆ. ಅಟ್ ಹೈಯರ್ ಟೆಂಪರೇಚರ್ಸ್ 2 types of charge carriers will cause conductivity. This is also true. ಅಂದರೆ ಹೈಯರ್ ಟೆಂಪರೇಚರ್ಗೆ ಹೋಗ್ತಾ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಬೋತ್ ಕಾಂಟ್ರಿಬ್ಯೂಟ್ ಫಾರ್ ದ ಕಂಡಕ್ಟಿವಿಟಿ ಅಂತ ಅರ್ಥ. The charge carriers are electrons and holes in the valence band at higher temperatures. Valence band ಅಲ್ಲಿ ಎಲೆಕ್ಟ್ರಾನ್ಸ್ ಹೋಲ್ಸು ಈ ಥರದ ಪ್ರಾಪರ್ಟಿ ನಾವು ಓದೇ ಇಲ್ಲ ಎಲ್ಲೂ. ಸೊ ಐ ಥಿಂಕ್ ದಿಸ್ ಇಸ್ ಫಾಲ್ಸ್. ಮತ್ತು ಆಪ್ಷನ್ ಡಿನೂ ನೋಡ್ಬಿಡೋಣ. ದಿಸ್ ಸೆಮಿಕಂಡಕ್ಟರ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ದಿಸ್ ಇಸ್ ಟ್ರೂ ಅಲ್ವಾ. ಸೊ ಆಪ್ಷನ್ ಸಿ ಶುಡ್ ಬಿ ದ ರೈಟ್ ಆನ್ಸರ್. ಯಾಕೆಂದರೆ ವಿಚ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. In a germanium crystal, the forbidden energy gap in joule is. ನೋಡಿ, ಎನರ್ಜಿ ಗ್ಯಾಪ್ ಫಾರ್ ಜರ್ಮೇನಿಯಂ ನಿಮಗೆ ಗೊತ್ತಿರಬೇಕು. ಇಟ್ ಇಸ್ 0.7 ಎಲೆಕ್ಟ್ರಾನ್ ವೋಲ್ಟ್. ಇದನ್ನು ನೆನ್ಪಿಟ್ಕೊಂಡಿರಿ, ಓಕೆನಾ. ಸೊ ಇದನ್ನು ಜೋಲ್ಸಲ್ಲಿ ಬರೀಬೇಕು. ಸೊ 1.7 ಇಂಟು ಇದನ್ನು ಕನ್ವರ್ಟ್ ಮಾಡೋದು ಹೆಂಗೆ, 1.6 × 10⁻⁻19 ಅಂತ ಬರೆದ್ರೆ
this will be in joules alva. So when I am multiplying 1.6 with 0.7, the resulting answer should be less than 1.6 into 10 power minus 19. ಸೊ ನೀವು ಇಲ್ಲಿ ಆನ್ಸರ್ನ ನಾವು ಕಂಡುಹಿಡಿಯೋದೇ ಬೇಕಾಗಿಲ್ಲ, ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿಬಿಟ್ಟು. ನೋಡಿ ಇಲ್ಲಿ 1.6 ಇಂಟು 10 ಪವರ್ ಮೈನಸ್ 19 ಇದಾಗಕ್ಕೆ ಸಾಧ್ಯನೇ ಇಲ್ಲ, 0 ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಗ್ರೇಟರ್ ದೆನ್ 1.6 ದಟ್ ಇಸ್ 1.79 ಆಗೋಕ್ಕೂ ಸಾಧ್ಯ ಇಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಆಫ್ ಅ ಸೆಮಿಕಂಡಕ್ಟರ್, ಅದಕ್ಕೆ ಎಷ್ಟಿರಬೇಕು? 1 ಎಲೆಕ್ಟ್ರಾನ್ ವೋಲ್ಟ್, 0 ಅಲ್ಲ, ಇನ್ಫಿನಿಟಿನೂ ಅಲ್ಲ, 10 ಎಲೆಕ್ಟ್ರಾನ್ ವೋಲ್ಟು ಅಲ್ಲ. ಸೊ ಇನ್ ಅ ಇನ್ಸುಲೇಟರ್ the forbidden energy gap between the valence band and conduction band is of the order. ಸೊ ಇನ್ಸುಲೇಟರಲ್ಲಿ ಗೊತ್ತು ನಮಗೆ ವೇಲೆನ್ಸ್ ಬ್ಯಾಂಡು ಕಂಡಕ್ಷನ್ ಬ್ಯಾಂಡು ತುಂಬಾ ದೂರ ಇರುತ್ತೆ. ಆ್ಯಂಡ್ ದಿಸ್ ಎನರ್ಜಿ ಗ್ಯಾಪ್ ವಿಲ್ ಬಿ ಆಫ್ ದ ಆರ್ಡರ್ ಆಫ್ ಫ್ಯೂ ಎಲೆಕ್ಟ್ರಾನ್ ವೋಲ್ಟ್ಸ್. ಎಷ್ಟು? ಅಬೌಟ್ 5 to 10 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. The state of energy gained by valence electrons when the temperature is raised or when electric field is applied is called. ಅಂದರೆ ವೇಲೆನ್ಸ್ ಬ್ಯಾಂಡು ಕಂಡಕ್ಷನ್ ಬ್ಯಾಂಡು, ದಿಸ್ ಇಸ್ ವೇಲೆನ್ಸ್ ಬ್ಯಾಂಡ್, ದಿಸ್ ಇಸ್ ಕಂಡಕ್ಷನ್ ಬ್ಯಾಂಡ್. ಇವಾಗ ನಾನು ಇಲ್ಲಿ ಎಕ್ಸ್ಟರ್ನಲ್ ಟೆಂಪರೇಚರ್ ರೈಸ್ ಮಾಡಿದ್ರೆ ಇಲ್ಲಿರೋ ಎಲೆಕ್ಟ್ರಾನ್ಸು ವಿಲ್ ಜಂಪ್ ಟು ದ ಕಂಡಕ್ಷನ್ ಬ್ಯಾಂಡ್ ಅಲ್ವಾ, ಅವರು ಅದು ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ವಿಲ್ ಬಿ ಫಾರ್ ದ ಕಂಡಕ್ಷನ್ ಬ್ಯಾಂಡ್. ಇಫ್ E1, E2 and E3 are the energy gaps in a conductor, semiconductor and an insulator respectively, then ನೋಡಿ E1, E2 and E3 ಅಂತ ಕೊಟ್ಟಿದ್ದಾರೆ. ಸೊ E1 corresponds to conductor, E2 corresponds to semiconductor and E3 corresponds to insulators. ಆಯಿತಾ? ಇದಕ್ಕೆ ರಿಲೇಷನ್ ಏನು? ಇವಾಗ ಎನರ್ಜಿ ಗ್ಯಾಪ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಸೊ ಎನರ್ಜಿ ಗ್ಯಾಪ್ ಫಾರ್ ಕಂಡಕ್ಟರ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ಸೆಮಿಕಂಡಕ್ಟರ್ಸ್. ಎನರ್ಜಿ ಗ್ಯಾಪ್ ಆಫ್ ಸೆಮಿಕಂಡಕ್ಟರ್ಸ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ಇನ್ಸುಲೇಟರ್ಸ್. ಸೊ ಆಪ್ಷನ್ ಎ. ಸೊ ಇವಾಗ ಇದನ್ನು E1, E2, E3 ಬರೆದ್ರೆ ಸೊ E1 is less than, E2 is less than E3. ಸೊ ಆಪ್ಷನ್ ಎ is the correct answer. The major carriers of current in a p-type semiconductor will be. p-type semiconductors ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು? ಹೋಲ್ಸ್ ಅಂತ ನಮಗೆ ಗೊತ್ತಿರಬೇಕು. ಸೊ ಇಟ್ ಇಸ್ ಆಪ್ಷನ್ ಡಿ. ಇಟ್ ಈಸ್ ಗಿವನ್ n of E is equal to 7 into 10 power 11 per meter cube and n of H is equal to 5 into 10 power 12 per meter cube. The semiconductor is. ಅದು n ಟೈಪ್ ಅಥವಾ p ಟೈಪ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ ಇದು 10 power 11 ಇದೆ, ಇದು 10 power 12 ಇದೆ. What is this n of E? Number of electrons per unit volume. What is this n of H? It is number of holes per unit volume. In this I can write that n of H is greater than n of E. Correct? ಹೋಲ್ ಸಂಖ್ಯೆ ಜಾಸ್ತಿ ಇದೆ ವೆನ್ ಕಂಪೇರ್ಡ್ ಟು ಎಲೆಕ್ಟ್ರಾನ್ಸ್. ಸಚ್ ಅ ಸೆಮಿಕಂಡಕ್ಟರ್ ಇಸ್ ಕಾಲ್ಡ್ ಆಸ್ ಅ ಪಿ ಟೈಪ್ ಸೆಮಿಕಂಡಕ್ಟರ್ಸ್. ಯಾಕೆಂದರೆ ಪಿ ಟೈಪಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್? ಪ್ಯೂರ್ ಸಿಲಿಕಾನ್ ಡೋಪ್ಡ್ ವಿತ್ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಗಿವ್ ಪಿ ಟೈಪ್ ಸೆಮಿಕಂಡಕ್ಟರ್. ಟ್ರೈವೇಲೆಂಟ್ ಇಂಪ್ಯೂರಿಟಿ ಹಾಕಿದ್ರೆ ಪಿ ಟೈಪೇ ಬರೋದು. ಸೊ ದಿಸ್ ಇಸ್ ಟ್ರೂ. Majority charge carriers in a n-type semiconductor are holes. This is false. So n-type ali electrons are the majority charge carriers. So option B is the correct answer for this question. A donor impurity results in. So ಒಂದು impurity ಇದೆ, ಒಂದು impurityನ ನಾನು ಆ್ಯಡ್ ಮಾಡಿದ್ರೆ it is giving out electrons. This is called as donor ಅಲ್ವಾ. ಈ ಥರ ಎಲೆಕ್ಟ್ರಾನ್ ನಮಗೆ ಕೊಡೋದು ಯಾವುದು? ಓನ್ಲಿ ವೆನ್ ವಿ ಆ್ಯಡ್ ಪೆಂಟಾವೇಲೆಂಟ್ ಇಂಪ್ಯೂರಿಟಿ. ಕರೆಕ್ಟ್? ಪೆಂಟಾವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ಮಾತ್ರ ಅದು ಎಲೆಕ್ಟ್ರಾನ್ಸ್ನ ನಮಗೆ ಕೊಡುತ್ತೆ. ಸೊ ಸಚ್ ಟೈಪ್ ಆಫ್ ಡೋನರ್ ಇಂಪ್ಯೂರಿಟೀಸ್ ಗಿವ್ಸ್ ರೈಸ್ ಟು ಎನ್ ಟೈಪ್ ಸೆಮಿಕಂಡಕ್ಟರ್ಸ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಫ್ ಜರ್ಮೇನಿಯಮ್ ಇಸ್ ಡೋಪ್ಡ್ ವಿತ್ ಆರ್ಸೆನಿಕ್ ದಟ್ ವಿಲ್ ರಿಸಲ್ಟ್ ಇನ್. ಸೊ ಆರ್ಸೆನಿಕ್ ಅನ್ನೋದು ಇಟ್ ಈಸ್ ಅ ಪೆಂಟಾವೇಲೆಂಟ್ ಇಂಪ್ಯೂರಿಟಿ. ಓಕೆನಾ? ಪೆಂಟಾವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ನಮಗೆ ರಿಸಲ್ಟಿಂಗ್ semiconductor will be n-type semiconductor. Aita? Okay. So keeping that in mind, option A is the correct answer. Okay. Next, which of the following when added as an impurity into the silicon produces n-type semiconductor? Nodi idralli phosphorus is a pentavalent impurity. Okay. So boron, aluminum, magnesium, these three are trivalent impurities.
ಸೊ ಟ್ರೈವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ನಮಗೆ ಪಿ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ. ಓಕೆ, ಇಫ್ ಐ ಆ್ಯಡ್ ಅ ಪೆಂಟಾವೇಲೆಂಟ್ ಇಂಪ್ಯೂರಿಟಿ ಇಟ್ ಗಿವ್ಸ್ ಎನ್ ಟೈಪ್. ಸೊ ಆಪ್ಷನ್ ಈ ಕ್ವಶನ್ ಪ್ರಕಾರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಅ ಪಿ ಟೈಪ್ ಸೆಮಿಕಂಡಕ್ಟರ್ ಜರ್ಮೇನಿಯಮ್ ಇಸ್ ಡೋಪ್ಡ್ ವಿತ್. ಸೊ ಪಿ ಟೈಪ್ಗೆ ಯಾವ ಥರದ್ದು ನಾನು ಡೋಪ್ ಮಾಡಬೇಕು, ಪಿ ಟೈಪ್ ಬರಬೇಕು ಅಂದರೆ ನಾನು ಟ್ರೈವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಬೇಕು. ಕರೆಕ್ಟ್. ನೋಡಿ, ಗ್ಯಾಲಿಯಮ್, ಬೋರಾನ್, ಅಲ್ಯೂಮಿನಿಯಂ, all these three are trivalent impurities. All these three are trivalent. So ಇದಕ್ಕೆ ಕರೆಕ್ಟ್ ಆನ್ಸರು ಆಲ್ ಆಫ್ ದ ಅಬೌವ್. ಟು ದ ಜರ್ಮೇನಿಯಂ ಕ್ರಿಸ್ಟಲ್ ಈಕ್ವಲ್ ನಂಬರ್ ಆಫ್ ಅಲ್ಯೂಮಿನಿಯಂ ಆ್ಯಂಡ್ ಇಂಡಿಯಮ್ ಆಟಮ್ಸ್ ಆರ್ ಆ್ಯಡೆಡ್. ದೆನ್ ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ ಮತ್ತು ಇಂಡಿಯಮ್ ಅಂತ ಕೊಟ್ಟಿದ್ದಾರೆ. ದೇ ಬೋತ್ ಆರ್ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್. ಸೊ ಇದೆರಡು ಟ್ರೈವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ದ ರಿಸಲ್ಟಿಂಗ್ ಸೆಮಿಕಂಡಕ್ಟರ್ ಈಸ್ ಅ ಪಿ ಟೈಪ್ ಸೆಮಿಕಂಡಕ್ಟರ್. ಕರೆಕ್ಟ್. ಸೊ ಇಟ್ ಇಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್, ನ್ಯೂಟ್ರಲ್, ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ಡೋಪಿಂಗ್ ಮೆಟೀರಿಯಲ್ಸ್. ಸೊ ಎನ್ ಟೈಪ್ ಅಂದರೆ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್, ರೈಟ್. ಸೊ ಎಲೆಕ್ಟ್ರಾನ್ ರಿಚ್ ಆಗಿರುತ್ತೆ. ಹಾಗಂತ ಇಫ್ ಯು ರೈಟ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ನೀವು ಟಿಕ್ ಹಾಕಿದ್ರೆ ದಿಸ್ ಇಸ್ ರಾಂಗ್. ಆಯಿತಾ? ಸೊ ವೆನ್ ವಿ ಆ್ಯಡ್ ದ ಇಂಪ್ಯೂರಿಟೀಸ್ ಓನ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರೈಸಿಂಗ್. ಆದರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಇರುತ್ತೆ. ದಿಸ್ ಇಂಪ್ಯೂರಿಟಿ ರೆಡ್ಯೂಸಸ್ the potential barrier ಅಷ್ಟೇ, but that will not give charge instantaneously to the semiconductor. So a semiconductor ಯಾವ ಥರದ ಸೆಮಿಕಂಡಕ್ಟರ್ ಆಗಿರಲಿ, ಎನ್ ಟೈಪ್ ಅಥವಾ ಪಿ ಟೈಪ್, ಇಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ ಅ ಹೆವಿಲಿ ಡೋಪ್ಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಫರ್ಮಿ ಎನರ್ಜಿ ಲೈಸ್. ಸೊ ಫರ್ಮಿ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇದು KCETಗೆ ಬೇಕಾಗಿರೋದಿಲ್ಲ, ಬಟ್ ನೀಟ್ JEEಗೆ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ವೇಲೆನ್ಸ್ ಬ್ಯಾಂಡ್, ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್, ಅಥವಾ ಓಕೆನಾ. ಸೊ ಎನ್ ಟೈಪ್ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ಗೆ ಫರ್ಮಿ ಎನರ್ಜಿ ಆಲ್ವೇಸ್ ಲೈಸ್ ವೆರಿ ಕ್ಲೋಸ್ ಟು ದ ಕಂಡಕ್ಷನ್ ಬ್ಯಾಂಡ್, ಬಾಟಮ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಇವಾಗ ಇದು ವೇಲೆನ್ಸ್ ಬ್ಯಾಂಡು, ಇದು ಕಂಡಕ್ಷನ್ ಬ್ಯಾಂಡ್ ಅಂತ ನಾನು ಹೇಳ್ತೀನಿ. ಫಾರ್ ಪಿ ಟೈಪ್ ದ ಫರ್ಮಿ ಎನರ್ಜಿ ಲೈಸ್ ವೆರಿ ಕ್ಲೋಸ್ ಟು ದ ವೇಲೆನ್ಸ್ ಬ್ಯಾಂಡ್, ಅಬೌವ್ ದ ವೇಲೆನ್ಸ್ ಬ್ಯಾಂಡ್. ಸೊ ಇದೆರಡು ಕಾನ್ಸೆಪ್ಟ್ ನಾನು ನೆನ್ಪಿಟ್ಕೊಂಡಿರಿ. ಇವರೇನಂತ ಕೇಳಿದ್ದಾರೆ, ಎನ್ ಟೈಪ್ಗೆ ಕೇಳಿದ್ದಾರೆ. ಎನ್ ಟೈಪ್ಗೆ ಫರ್ಮಿ ಎನರ್ಜಿ ಲೈಸ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್. ಸೊ ಎ ಲಿಟಲ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. Electrical conductivity of a semiconductor decreases with the increase in temperature. So this is false. Increases with increase in temperature. Yes, this is true. So option B is the correct answer. At which temperature a pure semiconductor behaves slightly as a conductor? Nodi illi pure semiconductor anta kottidare. It is not doped. So low temperature alli idu conductor ತರ ಆಕ್ಟ್ ಆಗುತ್ತಾ ಪ್ಯೂರೋ? ಇಲ್ಲ. ರೂಮ್ ಟೆಂಪರೇಚರಲ್ಲಿ ಆ್ಯಕ್ಟ್ ಆಗುತ್ತಾ? ಇಲ್ಲ. ಸ್ವಲ್ಪ ಡೋಪೆಂಟ್ಸ್ ಇದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಸಿಮಿಲರ್ ಟು ದಟ್ ಆಫ್ ಅ ಕಂಡಕ್ಟರ್ ವಿತ್ ಸ್ಲೈಟ್ ಫಾರ್ವರ್ಡ್ ರೆಸಿಸ್ಟೆನ್ಸ್, ತುಂಬ ಕಡಿಮೆ ಇರೋದು. ಸೊ ಆಪ್ಷನ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಇಟ್ ಇಸ್ ಅಟ್ ಹೈಯರ್ ಟೆಂಪರೇಚರ್ ಎ ಪ್ಯೂರ್ ಸೆಮಿ ಕಂಡಕ್ಟರ್ ಆ್ಯಕ್ಟ್ಸ್ ಆಸ್ ಅ ಸ್ಲೈಟ್ಲಿ ಆಸ್ ಅ ಕಂಡಕ್ಟರ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಮ್ಮ ಎಫರ್ಟ್ಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. This is your teacher Nagabarana signing off with a smile. I will meet you guys in the next video. Until then, have a nice day. Bye.